ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫಿಟ್ ಬೈಕರ್ ಸೋಮಗೌಡ. ಇವತ್ತು ನನ್ನ ಗಾಡಿದು ರಿವ್ಯೂ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಮತ್ತು ಇವತ್ತು ಗೌರಿ ಗಣೇಶ ಹಬ್ಬ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ಗಾಡಿ ತೊಗೊಂಡು 2 months ಆಯಿತು, ಬಟ್ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಸಮ್ ರೀಸನ್. ಇವತ್ತು ಫ್ರೀ ಅದೇ, ಅದಕ್ಕೆ ರಿವ್ಯೂ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಇನ್ನು ಈ ಗಾಡಿ ರಿವ್ಯೂ ಮಾಡಿ ಅಂತ ತುಂಬ ಜನ ಮೆಸೇಜ್ ಹಾಕಿದ್ರು ನನ್ನ ಇನ್ಸ್ಟಾದಲ್ಲಿ. ಮಾಡೋಕ್ಕಾಗಿರಲಿ, ಇವತ್ತು ಮಾಡ್ತಾ ಇದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಗೈಸ್, ಕ್ವಿಕ್ಕಾಗಿ ನಂದು ಗಾಡಿದು 360 ಡಿಗ್ರಿ ವ್ಯೂ ನೋಡ್ಕೊಂಡು ಬರೋಣ. ಇದು ನಂದು ಇನ್ಸ್ಟಾ ಐಡಿ, ರೀಸೆಂಟಾಗಿ ಸ್ಟಿಕರಿಂಗ್ ಮಾಡಿಸ್ದೆ. ಇನ್ನು ನನ್ನ ಗಾಡಿ ನಂಬರ್ ಪ್ಲೇಟ್ ವಿಷಯಕ್ಕೆ ಬಂದರೆ KA05QL7585 ನನ್ನ ಗಾಡಿ ನಂಬರು. ಅಂದರೆ ಇದರಲ್ಲಿ 2 ಕಲರ್ಸ್ ಇದೆ ಟಾಪ್ ಮಾಡಲಲ್ಲಿ, ಬ್ಲೂ ಮತ್ತು ಇನ್ನೊಂದು ಸಿಲ್ವರು. ನಾನು ಮಿಸ್ಸಾಗಿ ಸಿಲ್ವರ್ ತೊಗೊಬಿಡ್ತಿದ್ದೆ. ನನ್ನ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಬ್ಲೂ ಸಜೆಸ್ಟ್ ಮಾಡಿದ್ರು, ಅದಕ್ಕೆ ಬ್ಲೂ ತೊಗೊಂಡೆ. ನನಗಂತೂ ತುಂಬ ಇಷ್ಟ ಆಗಿದೆ ಗಾಡಿ ತೊಗೊಂಡ್ಮೇಲೆ. ಎನಿವೇ ಇದೇನಕ್ಕೆ ಫುಲ್ ಡಿಮ್ಯಾಂಡಿಂಗ್ ಅಂದರೆ ಇಟ್ಸ್ ಪ್ರೈಸ್ ಮೋಸ್ಟ್ ಅಫೋರ್ಡೆಬಲ್ ಫಾರ್ ಮಿಡಲ್ ಕ್ಲಾಸ್ ಪೀಪಲ್ಸ್. ಇನ್ನು ಗಾಡಿ ವಿಷಯಕ್ಕೆ ಬಂದರೆ ಇವಾಗ ಫ್ರಂಟ್ ಲುಕ್ ಮತ್ತು ಹೆಡ್ಲೈಟ್ ಬಗ್ಗೆ ಮಾತಾಡೋಣ. ಫಸ್ಟ್ ಈ ಫ್ರಂಟ್ ಲುಕ್ ನೋಡಿದ್ರೆ Xpulse 210ಗೆ ಫುಲ್ ಅಡ್ವೆಂಚರ್ ಫೀಲ್ ಕೊಡುತ್ತೆ. ಇಲ್ಲಿ LED ಲ್ಯಾಂಪ್ ಇದೆ. ಏನಾದರೂ ನೈಟ್ ರೈಡ್ಗೆ ಹೋದರೆ ಬ್ರೈಟ್ ಆಗಿ ವಿಸಿಬಿಲಿಟಿ ಇದೆ. ಅಬೌವ್ ದಟ್ ಈ ವಿಂಡ್ ಸ್ಕ್ರೀನ್ ಎಲ್ಲ ನೋಡ್ತಾ ಇದ್ರೆ ಲಾಂಗ್ ರೈಡ್ನಲ್ಲಿ ವಿಂಡ್ ಬ್ಲಾಸ್ಟ್ ಎಲ್ಲ ಕಡಿಮೆ ಆಗುತ್ತೆ. ನಮಗೆ ರೈಡಿಂಗಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ವಿಂಡ್ ಎಲ್ಲ ಮೊಕ್ಕು ಕೊಡೆಯಲ್ಲ, ಅದರಿಂದ ಇದು ಯೂಸ್ ಆಗುತ್ತೆ Xpulse 210ಅಲ್ಲಿ ಕಂಪೇರ್ ಮಾಡಿದ್ರೆ Xpulse 200. ಇನ್ನು ಟೈರ್ ವಿಷಯಕ್ಕೆ ಬಂದರೆ ಟೈರ್ ಬಂದು ಯೂರೋ ಗ್ರಿಪ್ ಕಂಪ್ನಿದು. ಟೈರ್ ಸೈಜ್ ಬಂದು 90/90 20x21 ಇಂಚಸ್ ಸ್ಪೋಕ್ಸ್ ವೀಲ್ಸ್ ಕೊಟ್ಟಿದ್ದಾರೆ. ಇನ್ನು ಡಿಸ್ಕ್ ವಿಷಯಕ್ಕೆ ಬಂದರೆ 276 mm ಕೊಟ್ಟಿದ್ದಾರೆ, ಡ್ಯುಯಲ್ ಚಾನಲ್ ABS. ಇದರಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು ಟಾಪ್ ವೇರಿಯಂಟ್ ಆ್ಯಂಡ್ ಬೇಸ್ ವೇರಿಯಂಟು. ಬೇಸ್ ವೇರಿಯಂಟಲ್ಲಿ ಬಂದು ಸಿಂಗಲ್ ಚಾನಲ್ ABS, ಮತ್ತು ಇದರಲ್ಲಿ ಇದು ಟಾಪ್ ವೇರಿಯಂಟು, ಇದರಲ್ಲಿ ಡ್ಯುಯಲ್ ಚಾನಲ್ ABS ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಸಸ್ಪೆನ್ಷನ್ ವಿಚಾರಕ್ಕೆ ಬಂದರೆ 41 mm ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಮತ್ತು ಟ್ರಾವೆಲ್ ಬಂದು 210 mm ಇದೆ. ಇನ್ನು ಇಂಜಿನ್ ವಿಷಯಕ್ಕೆ ಬಂದರೆ 210cc ಸಿಂಗಲ್ ಸಿಲಿಂಡ್ರು ಲಿಕ್ವಿಡ್ ಕೂಲ್ಡ್ ಇಂಜಿನು. ಇವಾಗ ಯಾವುದು ಕರೀಸ್ಮಾ ಬಿಟ್ಟವರಲ್ಲ 210cc, ಅದೇ ಇಂಜಿನ್ನ ಇದಕ್ಕೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. PS ಪವರು ಮತ್ತು 9250 RPMನ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನು. 0.7 Nm ಟಾರ್ಕು ಮತ್ತು 7250 RPMನ ಪ್ರೊಡ್ಯೂಸ್ ಮಾಡುತ್ತೆ. ಕೆಳಗಡೆ ವಿಷಯಕ್ಕೆ ಬಂದರೆ 220 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾನೆ, ಅಲ್ಯೂಮಿನಿಯಂ ಸಿಲ್ವರ್ ಬ್ಲಾಸ್ಟ್ ಕೊಟ್ಟಿದ್ದಾನೆ. ಇನ್ನು ಎಕ್ಸಾಸ್ಟ್ ವಿಷಯಕ್ಕೆ ಬಂದರೆ ಸ್ವಲ್ಪ ಮೇಲೇ ಕೊಟ್ಟಿದ್ದಾನೆ, ಇವಾಗ ವಾಟರ್ ಕ್ರಾಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಎಕ್ಸಾಸ್ಟ್ಗೆ. ಇನ್ನು ರೇರ್ ವೀಲ್ ವಿಷಯಕ್ಕೆ ಬಂದರೆ 120/80 18 ಇಂಚ್ ಸ್ಪೋಕ್ಸ್ ವೀಲ್ಸು, 220 mm ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾನೆ. ಇಂಡಿಕೇಟರ್ ವಿಷಯಕ್ಕೆ ಬಂದರೆ ನಾನು ಯೂಟ್ಯೂಬಲ್ಲಿ ನೋಡಿದಾಗ ತುಂಬ ರಿವ್ಯೂಸ್ ನೋಡಿದ್ದೀನಿ, ಮಳೆ ಬಂದಾಗ ನೀರು ತುಂಬಿಕೊಳ್ಳುತ್ತೆ ಅಂತ ಏನೇನೋ ರಿವ್ಯೂಸ್ ಕೊಟ್ಟಿದ್ರು. ಬಟ್ ನಾನು ಆ ಥರ ಏನು ಪ್ರಾಬ್ಲಮ್ ಫೇಸ್ ಮಾಡಿಲ್ಲ, ಚೆನ್ನಾಗೇ ಇದೆ ನಂದು ಇದು ಇಂಡಿಕೇಟರ್ಸು. ಟ್ಯಾಂಕ್ ವಿಷಯಕ್ಕೆ ಬಂದರೆ ಇದು 13 ಲೀಟ್ರ್ ಕೆಪಾಸಿಟಿ ಇದೆ. ನೀವೇನಾದರೂ ಲಾಂಗ್ ರೈಡ್ ಹೋಗ್ಬೇಕಂದ್ರೆ ಒಂದ್ಸಲ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನೀವು ಅರೌಂಡ್ ಒಂದು 400 ಕಿಲೋಮೀಟರ್ ಆದರೂ ರೈಡ್ ಮಾಡ್ಬೋದು ಆರಾಮಾಗಿ. ಇನ್ನು ಸೀಟ್ ಹೈಟ್ ವಿಚಾರಕ್ಕೆ ಬಂದರೆ ಸೀಟ್ ಹೈಟ್ ಬಂದು 830 mm ಇದೆ. ನಾನು 5.9 ಹೈಟ್ ಇರೋದ್ರಿಂದ ನನಗೇನು ಅಷ್ಟೊಂದೇನು ಹೈಟ್ ಇದೆ ಗಾಡಿ ಅಂತ ಅನ್ಸಲ್ಲ, ನನಗೆ ಕಂಫರ್ಟೇಬಲ್ ಆಗಿದೆ, ಫ್ಲಾಟ್ ಫುಟ್ಟು ಮಾಡ್ಬೋದು. ಇದ್ರ ವೆಯ್ಟ್ ಬಂದು ಇದು ಟಾಪ್ ವೇರಿಯಂಟ್, ಅದರಿಂದ ಇದು 170 kg ಇದೆ. ಇನ್ನು ಟಾಪ್ ವೇರಿಯಂಟಲ್ಲಿ ಇನ್ನೊಂದು ಅಡ್ವಾಂಟೇಜಸ್ ಏನಂದರೆ ನಕಲ್ ಗಾರ್ಡು ಮತ್ತು ವಿಂಡ್ಶೀಲ್ಡ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದೇ ನೀವು ಬೇಸ್ ವೇರಿಯಂಟ್ಗೆ ಹೋದರೆ ಇವೆರಡು ಕೊಟ್ಟಿರಲ್ಲ, ನಾವು ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಫಿಟ್ ಮಾಡಿಸ್ಕೋಬೇಕಾಗಿರುತ್ತೆ. ಇದರಲ್ಲಿ ಟಾಪ್ ವೇರಿಯಂಟಲ್ಲಿ ಆ ಥರ ಇಲ್ಲ, ಅವರೇ ಅಂದರೆ ಶೋರೂಮಿಂದನೇ ಬಂದಿರುತ್ತೆ ಅದು ನಕಲ್ ಗಾರ್ಡ್ ಮತ್ತು ವಿಂಡ್ಶೀಲ್ಡು. ಡಿಸ್ಪ್ಲೇ ವಿಷಯಕ್ಕೆ ಬಂದರೆ 4.2 ಇಂಚ್ TFT ಡ್ಯಾಶ್ ಕೊಟ್ಟಿದ್ದಾರೆ. ಮತ್ತು ಡಿಸ್ಪ್ಲೇಯಲ್ಲಿ ನಾವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ನಮಗೆ ನ್ಯಾವಿಗೇಷನ್ ತೋರಿಸುತ್ತೆ, ಟರ್ನ್ ಬೈ ಟರ್ನು ನ್ಯಾವಿಗೇಷನ್ ತೋರಿಸುತ್ತೆ. ಇನ್ನೂ ಒಂದು ಡಿಸ್ಅಡ್ವಾಂಟೇಜಸ್ ಏನಂದರೆ ಇಲ್ಲಿ USB ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಚಾರ್ಜ್ ಕೇಬಲ್ ಹಾಕೋಕ್ಕೆ ಕಷ್ಟ, ಅದೊಂದು ಚೇಂಜಸ್ ಮಾಡಬೇಕಿತ್ತು. ಎಲ್ಲಾದರೂ ಬೇರೆ ಕಡೆ ಕೊಟ್ಟಿರಾಗೋದು, ಇಲ್ಲಿ ನಮ್ಮ ಕೈಯೇ ಹೋಗ್ತಿಲ್ಲ, ಇದೊಂದು ಡಿಸ್ಅಡ್ವಾಂಟೇಜಸ್ ಇದೆ. ನೆಕ್ಸ್ಟ್ ಏನಾದರೂ ಚೇಂಜ್ ಮಾಡಿದ್ರೆ ಇದೊಂದು ಚೇಂಜಸ್ ಮಾಡಿ ಕೊಟ್ಟಿದ್ದಾರೆ 210ಅಲ್ಲಿ. ಈ ಸ್ವಿಚಸ್ಸಿಂದನೇ ನಾವು ಡಿಸ್ಪ್ಲೇನೆಲ್ಲ ಕಂಟ್ರೋಲ್ ಮಾಡ್ಬೋದು, ಅದರಲ್ಲಿ ನ್ಯಾವಿಗೇಷನ್ನು, ಲೊಕೇಶನ್ನು, ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡ್ಕೋಬೋದು ಆ ಡಿಸ್ಪ್ಲೇಯಿಂದ. ಮತ್ತು ಅದೇ ಟ್ರಿಪ್ ಮೋಡ್ ಅಂತ ಎಲ್ಲ ಇದೆ, ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಟ್ರಿಪ್ 1, ಟ್ರಿಪ್ 2, ABS ಮೋಡೆಲ್ಲ ಚೇಂಜ್ ಮಾಡ್ಕೋಬೋದು. ಮತ್ತು ಬ್ಯಾಟ್ರಿ ರಿಲೇಟೆಡ್ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಮತ್ತು ಡಿಸ್ಪ್ಲೇ ಬಗ್ಗೆ ಬ್ರೈಟ್ನೆಸ್ಸು, ಮಿಡ್ಜೆಟ್ಟು, ಡೇಟ್ ಆ್ಯಂಡ್ ಟೈಮ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಆಮೇಲೆ ಬ್ಲೂಟೂತ್ ಕನೆಕ್ಟ್ ಬಗ್ಗೆ ಹೇಳ್ದೆ ಅಲ್ಲ. ಇನ್ನೊಂದೇನೆಂದರೆ ಅಷ್ಟೊಂದೇನು ಕ್ವಾಲಿಟಿ ಇಲ್ಲ ಫ್ರೆಂಡ್ಸ್ ಇದು. ನೋಡಿ ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು, ವರ್ಕ್ ಆಗಲ್ಲ. ಹಿಂಗೆ ಸ್ಮೂತಾಗಿ ಪ್ರೆಸ್ ಮಾಡಿದ್ರೆಲ್ಲ ವರ್ಕ್ ಆಗಲ್ಲ, ಲಾಂಗ್ ಪ್ರೆಸ್ ಮಾಡಲೇಬೇಕು ಅದೊಂದು. ಮತ್ತು ಕ್ವಾಲಿಟಿ ವೈಸೆಲ್ಲ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಇದು ಇಂಡಿಕೇಟರ್ ಸ್ವಿಚ್ಚು,
ಲೆಫ್ಟ್ ಆ್ಯಂಡ್ ರೈಟು. ಇದು ಬಂದು ಆರ್ ಒನ್ ಸ್ವಿಚ್ಚು. ರೈಟ್ ಸೈಡ್ ಬಂದರೆ ಇದು ಹಜಾರ್ಡ್ ಸ್ವಿಚ್ಚು ಇದು, ಮತ್ತು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇದು ಗಾಡಿದು. ಇನ್ನು ಸೀಟ್ ವಿಚಾರಕ್ಕೆ ಬಂದರೆ ಸ್ಟಾರ್ಟಿಂಗ್ ಫುಲ್ ನ್ಯಾರೋ ಇದೆ, ಬರ್ತಾ ಬರ್ತಾ ಸ್ವಲ್ಪ ಬ್ರಾಡ್ ಆಗುತ್ತೆ, ಕೂತ್ಕೊಳ್ಳೋಕ್ಕೂ ಕಂಫರ್ಟಬಲ್ ಆಗಿದೆ. ಮತ್ತು ಒಂದು ಲಗೇಜ್ ರ್ಯಾಕು ಕೊಟ್ಟಿದ್ದಾರೆ. ಮ್ಯಾಕ್ಸ್ ಲೋಡು 3 kgs ಅಷ್ಟೇ. ಇದು ಸಾಕಾಗಲ್ಲ, ಲಾಂಗ್ ರೈಡ್ ಹೋದಾಗ ನಾವು ಮಿನಿಮಮ್ ಅಂದರೂ 30 kgs ಎಲ್ಲ ಲೋಡ್ ತೊಗೊಂಡೇ ಹೋಗೇ ಇರ್ತೀವಿ. ಬಟ್ ಇದು ಬರೀ 3 kg ಕೊಟ್ಟಿದ್ದಾರೆ, ಸಾಕಾಗಲ್ಲ, ನಾವು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ ಇದೊಂದು. ಇನ್ನು ಮೇನ್ ಡಿಫ್ರೆನ್ಸ್ ಏನಂದರೆ 205 mm ರೇರ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ನಾವೇನಾದರೂ ಆಫ್ ರೋಡಿಂಗ್ ಹೋದಾಗ, ಜಂಪ್ಸ್ ಮಾಡಿದಾಗ, ಮತ್ತು ಇಲ್ಲಿ ರೋಡಲ್ಲಿ ಏನಾದರೂ ಪಾಟ್ ಹೋಲ್ಸು ಹಂಪ್ ಇದ್ದಾಗ ನಮಗೆ ಫ್ಲೆಕ್ಸಿಬಲ್ ಆಗಿರಲಿ ಅಂತ ಇದೊಂದು ಚೇಂಜಸ್ ಮಾಡಿದ್ದಾರೆ. ಇನ್ನೂ ಒಂದು ಮೇನ್ ಡಿಸ್ಅಡ್ವಾಂಟೇಜಸ್ ಏನಂದರೆ 210ನಲ್ಲಿ ಏನಾದರೂ ಮಳೆ ಬಂದರೆ ಈ ಟಯರಲ್ಲಿಂದ ಗಲೀಜೆಲ್ಲ ಮೇಲೆ ಆರುತ್ತೆ ಫ್ರೆಂಡ್ಸ್, ನಮ್ಮ ಮುಂದೆ ಕೂತಿದ್ರೆ, ಮತ್ತು ಹೆಡ್ಲ್ಯಾಂಪ್ಗೆಲ್ಲ ಆರಿ ಗಲೀಜಾಗ್ಬಿಡುತ್ತೆ ಗಾಡಿ. ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಒಂದು ಅಮೆಜಾನಲ್ಲಿ ಒಂದು ಪ್ರಾಡಕ್ಟ್ ಇದೆ, ಅದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಂದರೆ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಕಂಟ್ರೋಲ್ ಆಗುತ್ತೆ. ಇಲ್ಲಿ ಸ್ಕ್ರೂ ಹಾಕ್ಸಿ ನಾವು ಅದನ್ನು ಫಿಟ್ ಮಾಡಿಸ್ಕೋಬೋದು. ನಾನು ಹೊಸ ಗಾಡಿ ಅಂತ ಸ್ವಲ್ಪ ದಿನ ಆಗಲಿ, ಆಮೇಲೆ ಹಾಕ್ಸೋಣ ಅಂದ್ಬಿಟ್ಟು ಏನೂ ಹಾಕ್ಸಿಲ್ಲ, ಇನ್ನೂ ಫಿಟ್ ಮಾಡಿಸಿಲ್ಲ. ಅದೊಂದು ಮಾಡಿಸ್ಕೋಬೇಕು ನಾವು ಅಡಿಷ್ನಲ್ ಆಗಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ. ಇನ್ನು ಗೇರ್ ವಿಷಯಕ್ಕೆ ಬಂದರೆ ಇದರಲ್ಲಿ 6 ಸ್ಪೀಡ್ ಗೇರ್ ಇದೆ. ಕಂಪೇರ್ಡ್ ಟು 200 ಅದರಲ್ಲಿ 5 ಇತ್ತು, ಇದರಲ್ಲಿ 6 ಮಾಡಿದ್ದಾರೆ. ಅದೊಂದು ಚೇಂಜಸ್ ಮಾಡಿದ್ದಾರೆ 210ಅಲ್ಲಿ. ಇನ್ನು ವೈರಿಂಗ್ ವಿಷಯಕ್ಕೆ ಬಂದರೆ ಇವಾಗ ಟ್ರಯಂಪು ಬೇರೆ ಗಾಡಿ ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಹಂಗಂಗೆ ಇಲ್ಲಿ ನೋಡಿ ಟೇಪ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದರೆ ಇದೊಂದು ಚೇಂಜಸ್ ಮಾಡಬೇಕಿತ್ತು. ಇದೊಂದು ಚೆನ್ನಾಗಿಲ್ಲ ಇದರಲ್ಲಿ. ಇಲ್ಲಿ ನೋಡಿ ಇಲ್ಲೆಲ್ಲ ಹಿಂಗೆ ಇದೆ ವೈರು, ಇದೊಂದು ಚೇಂಜಸ್ ಮಾಡಬೇಕು. ಇರೋದವರು ಮೇಲ್ಮೇಲೆ ಕೊಟ್ಬಿಟ್ಟವ್ರೆ, ಅಲ್ಲೇ ಟೇಪ್ ಹಾಕವ್ರೆ, ಸ್ವಲ್ಪ ಕವರ್ ಮಾಡಬೇಕಿತ್ತು. ಟ್ರಯಂಪ್ ಅದೆಲ್ಲ ನೋಡಿದ್ರೆ ಚೆನ್ನಾಗಿದೆ, ಬಟ್ ಎಕ್ಸ್ಪಲ್ಸಲ್ಲಿ ಅದೊಂದು ಡಿಸ್ಅಡ್ವಾಂಟೇಜಸ್ ಫ್ರೆಂಡ್ಸ್, ಅದೊಂದು ಚೇಂಜ್ ಮಾಡಿ ಅಷ್ಟೇ. ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಹೌದು, ಯಾವುದೇ ಕಂಪ್ನಿ ಯಾವುದೇ ಬ್ರ್ಯಾಂಡ್ ಹೊಸ ಬೈಕ್ ಲಾಂಚ್ ಮಾಡ್ತಿದ್ದಾರೆ ಅಂದರೆ ಏನಾದರೂ ಡಿಫೆಕ್ಟ್ಸ್ ಇದ್ದೇ ಇರುತ್ತೆ. ಅದರಿಂದ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಇವಾಗ ಫಸ್ಟ್ ರೌಂಡ್ ಬಿಡ್ತಾರೆ ಸ್ಟಾಕು, ಅದು ಏನಾದ್ರು ಡಿಫೆಕ್ಟ್ಸ್ ಇರುತ್ತೆ, ಅದು ಡಿಫೆಕ್ಟ್ಸ್ ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಸಾಲ್ವ್ ಮಾಡಿ ಪ್ರಾಬ್ಲಮ್ನ ನೆಕ್ಸ್ಟ್ ರೌಂಡ್ ಬಿಡ್ತಾರಲ್ಲ ಆ ಗಾಡಿ ತೊಗೊಳೋದು ನಾವು ಬೆಟರ್ ಅಂತ ನನಗೆ ಅನಿಸುತ್ತೆ, ನನ್ನ ಒಪಿನಿಯನ್. ನೋಡಿ ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳ್ಳಿ. ಎಕ್ಸ್ಪಲ್ಸು ಚೆನ್ನಾಗಿದೆ ಗಾಡಿ. ಕಲರು ಬ್ಲೂನು ಚೆನ್ನಾಗಿದೆ, ಸಿಲ್ವರು ಚೆನ್ನಾಗಿದೆ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತೊಗೊಳ್ಳಿ. ಆಲ್ ದ ಬೆಸ್ಟ್. ಇವ್ನು ನನ್ನ ಫ್ರೆಂಡು ರಾಕೇಶ್ ರೆಡ್ಡಿ ಅಂತ. ನಾನು ಎಲ್ಲೇ ಹೋದ್ರು ರೈಡಿಂಗ್ಗೆ ಜೊತೆಗೆ ಬರ್ತಾನೆ. ನನ್ನ ಪೀಲಿಯನ್ ಇವನು, ಅಂದರೆ ಹಿಂದೆ ಕೂತ್ಕೊಳ್ಳೋ ನೀವೇ ನನ್ನ ಗಾಡೀಲಿ ಜಾಸ್ತಿ. ಅದರಿಂದ ಅವ್ನಿಗೇನೇನು ನನ್ನ ಗಾಡೀಲಿ ಯಾವ ಥರ ಫೀಲ್ ಆಯಿತು, ಹಿಂದೆ ಕೂತ್ಕೊಂಡಿರ್ತಾನಲ್ಲ ಯಾವಾಗಲೂ ಲಾಂಗ್ ರೈಡ್ ಹೋದಾಗೆಲ್ಲ ಜೊತೆಗಿರ್ತಾನೆ. ಅದರಿಂದ ಅವ್ನಿಗೇನು ಅನಿಸ್ತು ನನ್ನ ಗಾಡಿ ಬಗ್ಗೆ ಅವನ್ನೇ ಕೇಳೋಣ. ರಾಕೇಶ್ ಹೇಳು ರಾಕೇಶ್, ನನ್ನ ಗಾಡಿ ಬಗ್ಗೆ ಏನು? ಹಾಯ್ ಗೈಸ್, ನನ್ನ ಹೆಸರು ರಾಕೇಶ್. ಆ್ಯಂಡ್ ಆ್ಯಸ್ ಎ ಪೀಲಿಯನ್ ಎಕ್ಸ್ಪೀರಿಯನ್ಸ್ ಗಾಡಿ ಮಾತ್ರ ಚೆನ್ನಾಗಿದೆ. ಸೀಟ್ಸ್ ಎಲ್ಲ ಸಾಫ್ಟ್ ಆಗಿದೆ. ನಾವು ಲಾಂಗ್ ರೈಡ್ ಕೂಡ ಹೋಗಿದ್ದೀವಿ. ಸೊ ನನಗೇನು ಆ ಥರ ಬ್ಯಾಕ್ ಪೇನ್ ಇಶ್ಯೂ ಆ ಥರ ಏನು ಬಂದಿಲ್ಲ. ಬಿಕಾಸ್ ಓಡಿಸೋರ್ಗನ್ನ ಹಿಂದೆ ಕೂತಿರೋರಿಗೆ ಬ್ಯಾಕ್ ಪೇನ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಲಾಂಗ್ ರೈಡಲ್ಲಿ. ಬಟ್ ಈ ಗಾಡಿಯಲ್ಲಿ ನನಗೇನು ಆ ಥರ ಏನು ಅನಿಸಿಲ್ಲ. ಎಲ್ಲ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿದೆ. ನೈಸ್. ತುಂಬಾ ಥ್ಯಾಂಕ್ ಯು ಸೋ. ಕರೆಕ್ಟ್ ಗೈಸ್, ನಾನು ಹೇಳೋದು ಮರ್ತೆ. ನನ್ನ ಫ್ರೆಂಡ್ ನೆನಪಿಸಿದಾಗ ನನಗೂ ನೆನಪಾಯಿತು. ನಿಮ್ಗೆ ಒಳ್ಳೇದಾಗ್ತದೆ ನಿಮಗೆ. ರೀಸೆಂಟಾಗಿ ನಾನು ಮೈಸೂರಿಗೆ ಹೋಗಿ ಬಂದೆ. ಮೈಸೂರಿಂದ ಅರೌಂಡ್ 50 to 60 ಕಿಲೋಮೀಟರ್ ಇದೆ ನಮ್ಮೂರು. ಅಲ್ಲಿಗೆ ಹೋಗಿದ್ದಿದ್ದು, ಅದು ನೈಟ್ ರೈಡ್ ಹೋಗಿದ್ದಿದ್ದು. ಸ್ಟಾಪ್ ಒಂದು ಕಡೆನೋ ಇಲ್ಲ 2 ಕಡೆನೋ ಕೊಟ್ವಿ ಅಷ್ಟೇ. ಡೈರೆಕ್ಟ್ ಊರಿಗೆ ಹೋಗಿದ್ದು, ಎಲ್ಲೂ ಸ್ಟಾಪ್ ಮಾಡಲಿಲ್ಲ ಜಾಸ್ತಿ. ಬೇರೆ ಗಾಡಿ ಆದರೆ ಸ್ಟಾಪ್ ಮಾಡಿ ಹೋಗ್ತಾ ಇದ್ವಿ. ಈ ಸಲ ನನ್ನ ಎಕ್ಸ್ಪಲ್ಸ್ ಶೂಟ್ ಅಂತ ಹೊಡಿದ್ನಲ್ಲ, ಹೊಸ ಗಾಡಿ ಅಲ್ವಾ, ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಯಾಕಂದರೆ ಬ್ಯಾಕ್ ಪೇನ್ ಅಷ್ಟೊಂದು ಬರಲಿಲ್ಲ. ಅದೇ ಮೇನ್ಲಿ ಬ್ಯಾಕ್ ಪೇನ್ ಬರಲ್ಲ ಈ ಗಾಡಿ ಜಾಸ್ತಿ. ಬೇರೆ ಗಾಡಿ ಆದರೆ ನಾನು ತುಂಬ ಗಾಡಿ ಓಡಿಸಿದ್ದೀನಿ, ಅದರಲ್ಲೆಲ್ಲ ಲಾಂಗ್ ರೈಡ್ ಹೊಡೆದ್ರೆ ಫುಲ್ ಬ್ಯಾಕ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈ ಗಾಡೀಲಿ ಸ್ವಲ್ಪನೂ ಬ್ಯಾಕ್ ಪೇನ್ ಬಂದಿಲ್ಲ. ನಾನು ಇದೊಂದು ಸಲ ಅಲ್ಲ, ತುಂಬ ಲಾಂಗ್ ರೈಡ್ ಹೊಡೆದಿದ್ದೀನಿ, ಒಂದು ಸಲನೂ ಬ್ಯಾಕ್ ಪೇನ್ ಬಂದಿಲ್ಲ. ಅದೊಂದು ಅಡ್ವಾಂಟೇಜಸ್ ಇದೆ ಎಕ್ಸ್ಪಲ್ಸಲ್ಲಿ. ನಿಜ ಲಾಂಗ್ ರೈಡೆಲ್ಲ ಹೋಗೋರು, ಫುಲ್ಲು ಟ್ರಿಪ್ಪು ಟ್ರಾವೆಲಿಂಗ್ ಮಾಡೋರೆಲ್ಲ ಎಕ್ಸ್ಪಲ್ಸ್ಗೆ ನಾನು ಸಜೆಸ್ಟ್ ಮಾಡ್ತೀನಿ. ತೊಗೋಬೋದು ಎಕ್ಸ್ಪಲ್ಸ್ 210 ತೊಗೊಳ್ಳಿ. ಆಲ್ ದ ಬೆಸ್ಟ್. ಆ್ಯಸ್ ಎ ಓನರ್ ಏನು ಹೇಳ್ಬೇಕಂದ್ರೆ ಗಾಡಿ ಬಗ್ಗೆ, ನನಗೆ ಇವಾಗ 21 ಇಯರ್ಸ್. ನನಗೆ ನಾನು ಫಸ್ಟ್ ಬೈಕು ಇದೆ, ಡ್ರೀಮ್ ಬೈಕು ಇದೆ. ತೊಗೊಂಡು 2 months ಆಯಿತು. ನಾನು 2 monthsಲ್ಲಿ ಓಡಿಸಿರೋ ಪ್ರಕಾರ ಫುಲ್ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದಾಗ ನಂಗೆ ಗಾಡಿ ತುಂಬ ಇಷ್ಟ ಆಗಿದೆ. ಯಾರಾದರೂ ಎಕ್ಸ್ಪಲ್ಸ್ ತೊಗೊಳಂಗಿದ್ರೆ ಪ್ಲಾನ್ ಮಾಡಿದರೆ ತೊಗೊಳ್ಳಿ, ಚೆನ್ನಾಗಿದೆ. ಬಟ್ ಸ್ವಲ್ಪ ವೆಯ್ಟ್ ಮಾಡ್ಬಿಟ್ಟು ತೊಗೊಳ್ಳಿ, ಯಾಕಂದರೆ ಇವಾಗ ತುಂಬ ಇಶ್ಯೂಸ್ ಅಂತ ಇನ್ಸ್ಟಾ ಯೂಟ್ಯೂಬಲ್ಲೆಲ್ಲ ಹಾಕ್ತಿದ್ದಾರೆ. ನನಗಂತೂ ಏನೂ ಇಶ್ಯೂಸ್ ಬಂದಿಲ್ಲ. ಹೀಟಿಂಗ್ ಇಶ್ಯೂಸ್ ಅಂತಿದ್ದಾರೆ, ಮತ್ತು ಡಿಸ್ಪ್ಲೇ ಪ್ರಾಬ್ಲಮ್ ಅಂತಿದ್ದಾರೆ. ಬಟ್ ನಾನು ಇದುವರೆಗೂ ಒಂದು ಇಶ್ಯೂನೂ ನನ್ನ ಗಾಡೀಲಿ ನಂಗೆ ಬಂದಿಲ್ಲ. ಅದರಿಂದ ನೋಡಿ ಪ್ಲಾನ್ ಮಾಡಿದರೆ ಸ್ವಲ್ಪ ನಿಧಾನಿಸಿ ತೊಗೊಳ್ಳಿ. ಇದಾಗಿತ್ತು ನನ್ನ ಬ್ರ್ಯಾಂಡ್ ನ್ಯೂ ಎಕ್ಸ್ಪಲ್ಸ್ 210 ರಿವ್ಯೂ. ಏನಾದರೂ ಮಿಸ್ ಆಗಿ ತಪ್ಪು ಹೇಳಿದರೆ ಕ್ಷಮಿಸಿ. ಏನೋ ಗೊತ್ತಿರೋ ಅಷ್ಟು ಹೇಳಿದ್ದೀನಿ, ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ವೀಡಿಯೋ ಆರ್ ವ್ಲಾಗ್, ಏನಾದರೂ ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಯೂಟ್ಯೂಬ್ ಚಾನಲ್ ಇವಾಗ ಕ್ರಿಯೇಟ್ ಮಾಡಿದ್ದೀನಿ, ಇದು ಫಸ್ಟ್ ವೀಡಿಯೋ.
ಇನ್ಸ್ಟಾ ಅಕೌಂಟು ಫಿಟ್ ಬೇಕರ್ ಅಂತ, ಮತ್ತು ಯೂಟ್ಯೂಬಲ್ಲೂ ಸೇಮ್ ನೇಮ್ ಕೊಟ್ಟಿದ್ದೀನಿ ಫಿಟ್ ಬೇಕರ್ ಅಂತ. ಫಾಲೋ ಮಾಡ್ತಾ ಇರಿ. ಇನ್ನು ಮತ್ತೆ ವೀಡಿಯೋಸ್ ಬರ್ತಾ ಇರುತ್ತೆ, ಏನಾದರೂ ಮಾಡ್ತಾ ಇರ್ತೀನಿ ಇನ್ಮೇಲೆ. ಗಾಡಿ ಬಗ್ಗೆ ಓನರ್ಶಿಪ್ ರಿವ್ಯೂ, ಮೈಲೇಜು ಎಲ್ಲನೂ ಚೆಕ್ ಮಾಡಿ ಒಂದೊಂದು ಇನ್ಮೇಲೆ ವೀಡಿಯೋ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್. ಒನ್ಸ್ ಅಗೈನ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ ಯು ಆಲ್.